ರಾಜ್ಯಕ್ಕೆ ತಟ್ಟಿದ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್. ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ಬಹುತೇಕ ವ್ಯತ್ಯಯ. ಹೋಟೆಲ್ನಲ್ಲಿ ಅಡುಗೆ ಮಾಡೋದಕ್ಕೆ ಮಾಲೀಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸೌದೆ ಒಲೆ ಕಡೆ ಮುಖ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಸೌದೆ ಒಲೆ ಮಾಡಿ ಇಲ್ಲಿ ಅಂಥ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ. ಸಿಲಿಂಡರ್ ಇಲ್ಲದೆ ಬಾಗಿಲು ಮುಚ್ಚಿದೆ ಇಲ್ಲಿ ಉಡುಪಿ. ಅದರಲ್ಲೂ ಕೂಡ ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿರುವಂತಹ ಹೋಟೆಲ್ ಇಲ್ಲಿ ಬಂದಾಗಿದೆ. ಮಲ್ಲೇಶ್ವರಂನ ಸುಪ್ರಸಿದ್ಧ ಹೋಟೆಲ್ ರಜತಾದ್ರಿ. ಸಿಲಿಂಡರ್ ಇಲ್ಲದೆ ಬಾಗಿಲು ಮುಚ್ಚಿದೆ ಉಡುಪಿ ಶ್ರೀ ಕೃಷ್ಣ ರಜತಾದ್ರಿ. ಬಹಳಷ್ಟು ಜನ ಇಲ್ಲಿಗೆ ಆಗಮಿಸ್ತಾ ಇದ್ರು ತಮ್ಮ ನೆಚ್ಚಿನ ಫುಡ್ಗಳನ್ನು ತಿನ್ನೋದಕ್ಕೆ. ಬಹಳಷ್ಟು ಖ್ಯಾತಿಯನ್ನು ಗಳಿಸಿದಂತಹ ಉಡುಪಿ ಶ್ರೀ ಕೃಷ್ಣ ರಜತಾದ್ರಿ ಕ್ಲೋಸ್ ಆಗ್ಬಿಟ್ಟಿದೆ. ನೋಡಿ, ಎಂತೆಂಥ ಸಂದರ್ಭದಲ್ಲೂ ಹೋಟೆಲ್ಗಳು ಲಾಸ್ ಆಗಿ ಕ್ಲೋಸ್ ಮಾಡೋದಿಲ್ಲ. ಆದರೆ ಸಿಲಿಂಡರ್ ಇಲ್ಲದೆ ಹೇಗೆ ತಾನೇ ನಡ್ಸೋಕ್ಕಾಗತ್ತೆ? ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿರುವಂತಹ ಹೋಟೆಲ್ ಬಂದಾಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಆಹಾರ ಉತ್ಪಾದನೆಯೇ ಇಲ್ಲ. ಏನೋ ಒಂದಿಲ್ಲ ಅಂದರೆ ಮ್ಯಾನೇಜ್ ಮಾಡ್ಬೋದು. ಈಗ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಇಲ್ಲ ಅಂದರೆ ಏನು ತಾನೇ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ? ಇದು ಅಷ್ಟು ಈಸಿ ಅಲ್ಲ. ಕೆಲವೊಂದು ಕಡೆ ಸ್ಪೇಸ್ ತುಂಬ ಕಡಿಮೆ ಇದ್ದಲ್ಲಿ ಅಲ್ಲಿ ಸೌದೆ ಒಲೆ ಹಾಕೋಕ್ಕೂ ಆಗೋದಿಲ್ಲ. ಈ ರೀತಿಯಾದಂಥ ಸಂದರ್ಭದಲ್ಲಿ ಹೀಗೆ ಕ್ಲೋಸ್ ಮಾಡುವಂಥ ಅನಿವಾರ್ಯತೆ ಕೂಡ ಶುರುವಾಗ್ಬಿಟ್ಟಿದೆ. ಇದು ಬಹಳಷ್ಟು ಆರ್ಥಿಕ ಹೊಡೆತ ಬೀಳುವಂಥ ಚಾನ್ಸಸ್ ಬಹುತೇಕ ಇದೆ. ಆಹಾರ ಉತ್ಪಾದನೆ ಇಲ್ಲದೆ ಹೋಟೆಲ್ ಸಿಬ್ಬಂದಿಗೆ ಸಂಬಳನೂ ಕೊಡೋಕ್ಕಾಗಲ್ಲ. ಈಗ ಲಾಭ ಬಂದರೆ ತಾನೇ ಇಟ್ಕೊಂಡಿರುವಂಥ ಜನಗಳಿಗೆ ಸಂಬಳನಾದರೂ ಕೊಡೋದು ಕೆಲಸಗಾರರಿಗೆ. ಈಗ ಅವ್ರಿಗೆ ಸಿಬ್ಬಂದಿಗೆ ಕೊಡೋದಕ್ಕೆ ಸಂಬಳನೂ ಇಲ್ಲ. ಯಾಕಂತ ಹೇಳಿದ್ರೆ ದಿನದ ಆದಾಯದ ಮೇಲೆ ಇದು ಎಫೆಕ್ಟ್ ಆಗುತ್ತೆ, ತಿಂಗಳ ಆದಾಯದ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಹೀಗಾಗಿ ಬಾಗಿಲು ಬಂದ್ ಮಾಡಿದೆ ಹೋಟೆಲ್ ರಜತಾದ್ರಿ. ನೋಡಿ, ಬಹಳಷ್ಟು ಜನ ಡಿಪೆಂಡ್ ಆಗಿರುವಂಥ ಈ ಒಂದು ಹೋಟೆಲೇ ಈಗ ಕ್ಲೋಸ್ ಆಗಿದೆ. ಇಂಥದ್ದು ಅನೇಕ ಇದೆ. ಆದರೆ ಸದ್ಯಕ್ಕೆ ಮಲ್ಲೇಶ್ವರಂನ ಸುಪ್ರಸಿದ್ಧ ಹೋಟೆಲ್ ಅನ್ನಿಸ್ಕೊಂಡಂಥ ರಜತಾದ್ರಿ ಇದೀಗ ಸಿಲಿಂಡರ್ ಇಲ್ಲದೆ ಬಾಗಿಲು ಮುಚ್ಚಿಕೊಂಡಿದೆ. ಉಡುಪಿ ಶ್ರೀ ಕೃಷ್ಣ ರಜತಾದ್ರಿ ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿರುವಂಥ ಹೋಟೆಲನ್ನು ಬಂದ್ ಮಾಡಲಾಗಿದೆ. ಕಾರಣ ಇಷ್ಟೇ, ಎಲ್ಲೆಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಆಹಾರ ಉತ್ಪಾದನೆ ಇಲ್ಲ. ಆಹಾರ ಉತ್ಪಾದನೆ ಇಲ್ಲದೆ ಲಾಭ ಇಲ್ಲದೆ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಸಿಬ್ಬಂದಿಗೆ. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಈಗ ಬಾಗಿಲು ಬಂದ್ ಮಾಡಿದೆ ಹೋಟೆಲ್ ರಜತಾದ್ರಿ.